ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನೆಲ್ ಅಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಎಲ್ಲ ನ್ಯೂ ಪೇರೆಂಟ್ಸು ನ್ಯೂ ಮಾಮೀಸಿಗೆ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ಫಾರ್ಮೇಟಿವ್ ಟಾಪಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗೂ 15 ಮಂತ್ಸ್ ಬೇಬಿ ಇದೆ. ಬೇಬೀಸಿಗೆ ಬುಕ್ಸ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ಯಾವ ಟೈಪ್ ಆಫ್ ಬುಕ್ಸ್ನ ನಾವು ಬೇಬೀಸಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ನ್ಯೂ ಪೇರೆಂಟ್ಸ್ ಇರ್ತಾರೆ, ಮಾಮೀಸ್ ಇರ್ತಾರೆ, ಕ್ಯೂರಿಯಾಸಿಟಿ ಇರುತ್ತೆ, ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಯಾವ ಥರ ಬುಕ್ಸ್ನ ಕೊಡಬೇಕು ಬೇಬೀಸಿಗೆ ಅಂತ ಹೇಳಿ. ಬಟ್ ಯಾವ ಥರ ಬುಕ್ಸ್ ಕೊಡಬೇಕು ಅಂತ ಗೊತ್ತೇ ಆಗಲ್ಲ. ಸೊ ನಾನು ಈ ವಿಡಿಯೋಲಿ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಯಾವೆಲ್ಲ ಬುಕ್ಸ್ನ ಇಂಟ್ರಡ್ಯೂಸ್ ಮಾಡ್ಬೋದು. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡೋಣ. ನಾನು ಪಾಪಕ್ಕೆ ಫಸ್ಟ್ ಬುಕ್ ಇಂಟ್ರಡ್ಯೂಸ್ ಮಾಡಿದಾಗ ಅವ್ನು 2 ಮಂತ್ಸಲ್ಲಿದ್ದ. 2 ಮಂತ್ಸಲ್ಲೇ ಅವ್ನು ರೋಲ್ ಓವರ್ ಆಗಿಬಿಟ್ಟ. ಸೊ ರೋಲ್ ಓವರ್ ಆದ ತಕ್ಷಣ ಆನ್ಲೈನಲ್ಲಿ ಚೆಕ್ ಮಾಡಿ ಟಮ್ಮಿ ಟೈಮ್ ಬುಕ್ನ ಆರ್ಡರ್ ಮಾಡಿದೆ. ಸೊ ಈ ಬೇಬಿ ಟಚ್ ಟಮ್ಮಿ ಟೈಮ್ ಬುಕ್ ತುಂಬಾ ಇಂಟರಾಕ್ಟಿವ್ ಆಗಿತ್ತು. ಸೊ ರೋಲ್ ಓವರ್ ಆದಮೇಲೆ ಟಮ್ಮಿ ಟೈಮ್ ಡ್ಯೂರೇಷನ್ ಕೂಡ ಇನ್ಕ್ರೀಸ್ ಮಾಡುತ್ತೆ, ಜೊತೆಗೆ ಹೆಡ್ ಬ್ಯಾಲೆನ್ಸಿಂಗು, ಟಚ್ ಆ್ಯಂಡ್ ಫೀಲ್ ಸೆನ್ಸಿಟಿವಿಟಿ, ಫೋಕಸಿಂಗ್ ಸ್ಕಿಲ್ಲು ಎಲ್ಲನೂ ಡೆವಲಪ್ ಆಗುತ್ತೆ ಇದರಿಂದ. ಇಲ್ಲಿ ಪಕ್ಕದಲ್ಲೇ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಆ್ಯಡ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಈ ಬುಕ್ಕಲ್ಲಿ ಟೋಟಲ್ 3 ಪೇಜಸ್ ಇತ್ತು. ಎಲ್ಲ ಪೇಜಲ್ಲಿ ಕೂಡ ಟಚ್ ಆ್ಯಂಡ್ ಫೀಲ್ ಕೊಟ್ಟಿದ್ರು. ಈ ಬುಕ್ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ಕಲರ್ಫುಲ್ ಆಗಿತ್ತು. ಸೊ ಟಮ್ಮಿ ಟೈಮ್ ಇನ್ಕ್ರೀಸ್ ಮಾಡಲಿಕ್ಕೆ, ಸ್ವಲ್ಪ ಮೂಮೆಂಟ್ಸ್ ಕಲಿಯೋಕ್ಕೆ, ಹೆಡ್ ಬ್ಯಾಲೆನ್ಸ್ ಆಗೋದಕ್ಕೆ, ಸೊ ಪ್ರತಿಯೊಂದಕ್ಕೂ ಬೇಬೀಸಿಗೆ ದಿಸ್ ಇಸ್ ಒನ್ ಆಫ್ ಅ ಬೆಸ್ಟ್ ಬುಕ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬುಕ್ ಪ್ರೈಸ್ ಬಂದು 250 to 300 rupees ಬಿಟ್ವೀನ್ ಇದೆ ಅಷ್ಟೇ. ಸೊ ಇನ್ನೇನು ಟಮ್ಮಿ ಟೈಮ್ ಫೇಸ್ ಮುಗಿದ್ಮೇಲೆ ಸ್ವಲ್ಪ ಕೂಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನಾನು ಆರ್ಡರ್ ಮಾಡಿ ತರಿಸಿದ್ದು ಟಚ್ ಆ್ಯಂಡ್ ಫೀಲ್ ಮೇರಿ ಕ್ರಿಸ್ಮಸ್ ಬುಕ್ ಅಂತ. ಆ ಟೈಮಲ್ಲಿ ಇದು ಅವ್ನು ತುಂಬ ಫೇವ್ರೇಟ್ ಬುಕ್ ಆಗಿತ್ತು, ಯಾಕಂದರೆ ಫಸ್ಟ್ ಪೇಜಲ್ಲಿ ಆ್ಯಕ್ಟಿವಿಟಿನ ಮಾಡೋಕ್ಕೆ ತುಂಬ ಇಷ್ಟಪಡ್ತಿದ್ದ. ಅಷ್ಟಲ್ಲದೆ ಯಾವುದೇ ಪೇಜಸ್ ತೆಗೀಲಿ ಎಲ್ಲಿ ಟಚ್ ಆ್ಯಂಡ್ ಫೀಲ್ ಇದೆ ಅಂತ ಹೇಳಿದ್ರೆ ತೋರಿಸ್ತಾ ಇದ್ದ, ಎಲ್ರಿಗೂ ತೋರಿಸ್ತಿದ್ದ ಮನೇಲಿ. ಲಿಟ್ರಲಿ ಅವನು ಜಸ್ಟ್ 3.5 ಅರೌಂಡ್ 4 ಮಂತ್ಸ್ ಬೇಬಿ ಇದ್ದ ಅಷ್ಟೇ. ಎಲ್ಲ ಟಚ್ ಆ್ಯಂಡ್ ಫೀಲ್ ಕೂಡ ತೋರಿಸ್ತಾ ಇದ್ದ. ಸೊ ಅವನಿಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಿತ್ತೇನೋ ಈ ಬುಕ್ಕು. ಸೊ ಆಗ ನನಗೆ ಗೊತ್ತಾಯಿತು ಟಚ್ ಆ್ಯಂಡ್ ಫೀಲ್ ಬುಕ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬೇಬೀಸಿಗೆ ಅಂತ ಹೇಳಿಬಿಟ್ಟು. ಸೊ ಹಾಗೆ ನೋಡ್ತಾ ಆನ್ಲೈನಲ್ಲಿ ಮತ್ತಷ್ಟು ಟಚ್ ಆ್ಯಂಡ್ ಫೀಲ್ ಬುಕ್ಸ್ನ ಆರ್ಡರ್ ಮಾಡಿದೆ. ಅದರಲ್ಲಿ ಇದು ಒಂದು ಟ್ರಕ್ ಬುಕ್ ಅಂತ ಹೇಳಿಬಿಟ್ಟು, ಇದರಲ್ಲಿ ವೆಹಿಕಲ್ಸ್ ಜೊತೆ ಟಚ್ ಆ್ಯಂಡ್ ಫೀಲ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಫ್ಯೂ ಡೇಸ್ ನಾವೇ ತೋರಿಸ್ಬೇಕು ಅವ್ರಿಗೆ ಎಲ್ಲೆಲ್ಲಿ ಟಚ್ ಆ್ಯಂಡ್ ಫೀಲ್ ಇದೆ ಅಂಥೇಳಿ. ಆಮೇಲೆ ಆ ಪೇಜ್ನೆಲ್ಲ ಓಪನ್ ಮಾಡಿದಾಗ ಅವರೇ ತೋರಿಸ್ತಾರೆ. ಸೊ ಅವ್ರಿಗೇನೋ ಒಂಥರ ಖುಷಿ ಆಗುತ್ತೆ ಅದೆಲ್ಲ ಟಚ್ ಮಾಡಿ ಫೀಲ್ ಮಾಡ್ತಾರಲ್ಲ. ಸೊ ಅದೊಂಥರ ಖುಷಿ ಅವ್ರಿಗೆ. ಸೊ ಇದೆಲ್ಲ ನನ್ನ ಪಾಪು ಸ್ಕ್ರೀನ್ ಫ್ರೀ ಆಗಿರಬೇಕು ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಕಷ್ಟಪಟ್ಟಿರೋದು. ಸೊ ಈ ಟಚ್ ಆ್ಯಂಡ್ ಫೀಲ್ ಬುಕ್ ತುಂಬ ಡಿಫ್ರೆಂಟ್ ಆಗಿದೆ, ಯಾಕಂದರೆ ರೈಸಿಂಗ್ಸ್ ಇದೆ, ಇದರಲ್ಲಿ ಇನ್ ಆ್ಯಂಡ್ ಔಟ್ ಪಿಕ್ಚರ್ಸ್ ಇದೆ, ಕಲರ್ ಬುಕ್ ಇದು. ಸೊ ಇದರಲ್ಲಿ ಕಲರ್ ರೆಕಗ್ನೈಸಿಂಗ್ ಪ್ಲಸ್ ಫಿಗರ್ಸ್ ಇನ್ ಆ್ಯಂಡ್ ಔಟ್ ಆಗಿ ಕೊಟ್ಟಿದ್ದಾರೆ. ಸೊ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಈ ಬುಕ್ಕು ಕೂಡ. ಸೊ ಈ ಬುಕ್ ಪ್ರೈಸ್ಗಳೆಲ್ಲ ಎಕ್ಸಾಕ್ಟ್ಲಿ ನನಗೆ ನೆನಪಿಲ್ಲ, ಬಟ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಇಂಟ್ರೆಸ್ಟೆಡ್ ಇದ್ದರೆ ನೀವು ಕೂಡ ಬೈ ಮಾಡಿ ಯೂಸ್. ಸೊ ಇತ್ತೀಚೆಗೆ ಮಕ್ಕಳು ಫೋನ್ ಬೇಕೇ ಬೇಕು ಅಂತ ತುಂಬ ಹಠ ಮಾಡ್ತಾರೆ. ಎಸ್ಪೆಷಲಿ ಊಟ ಮಾಡಬೇಕಾದ್ರಂತೂ ಫೋನ್ ಕೊಡಲೇಬೇಕು, ಇಲ್ಲಾಂದರೆ ಊಟನೇ ಮಾಡಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಇದನ್ನು ಫೇಸ್ ಮಾಡ್ತಾನೆ ಇರ್ತೀರಾ. ಆ ಎಲ್ಲ ಪೇರೆಂಟ್ಸಿಗೂ ಒಂದೇ ಸಜೆಸ್ಟ್ ಮಾಡ್ತೀನಿ, ಇನ್ನೂ ಟೈಮ್ ಇದೆ, ಸಾಕಷ್ಟು ಆ್ಯಕ್ಟಿವಿಟೀಸ್ ಬುಕ್ ಎಲ್ಲ ಸಿಗುತ್ತೆ, ಅದೆಲ್ಲ ಪರ್ಚೇಸ್ ಮಾಡಿ ಮಕ್ಕಳಿಗೆ ಕೊಟ್ಟು ನೋಡಿ ಯಾವ ಥರ ಚೇಂಜಸ್ ಅಂತ ನಿಮ್ಗೆ ಅನಿಸುತ್ತೆ ಅಂತ ಟ್ರೈ ಮಾಡಿ. ನನ್ನ ಹತ್ರ ಇರೋ ಆದಷ್ಟು ಆ್ಯಕ್ಟಿವಿಟೀಸ್ ಬುಕ್ನ ವ್ಲಾಗಲ್ಲಿ ಹೋಗ್ತಾ ಶೇರ್ ಮಾಡ್ತೀನಿ, ನೀವು ಕೂಡ ನೋಡಿ. ಆದಷ್ಟು ಮಕ್ಕಳಿಗೆ ಸ್ಕ್ರೀನ್ ಫ್ರೀ ಆಗಿ ಇರಿಸಲಿಕ್ಕೆ ಟ್ರೈ ಮಾಡಿ, ಆ್ಯಕ್ಟಿವಿಟೀಸ್ನ ಕೊಡಿ ಅಂತ ಸಜೆಸ್ಟ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ಬುಕ್ ಬಂದು ಟಚ್ ಆ್ಯಂಡ್ ಫೀಲ್ ಫನ್ ಬುಕ್ ಅಂಥೇಳಿ. ಈ ಬುಕ್ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ಕ್ಲೈಮೇಟ್ ಕಂಡೀಷನ್ಸ್ ಆಫ್ ದ ನೇಚರ್ ಇದೆ. ಎಲ್ಲ ಪೇಜಸ್ಸಲ್ಲಿ ಕೂಡ ಟಚ್ ಆ್ಯಂಡ್ ಫೀಲ್ನ ಕೊಟ್ಟಿದ್ದಾರೆ. ಅವ್ನಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಲ್ಲಿ ಬರ್ದಿರೋದೆಲ್ಲ ನಾನು ಸುಮ್ಮನೆ ಓದ್ತಾ ಇದ್ದೆ. ಲಿಸ್ನಿಂಗ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗಲೇ ಅವನು 2-3 ಭಾಷೆನ ಅರ್ಥ ಮಾಡ್ಕೋತಾನೆ ಮತ್ತು ಮಾತು ಕೂಡ ಆಡ್ತಾನೆ. ಡಾಕ್ಟರ್ ಹೇಳ್ತಾರೆ ಇವಾಗಲೇ ಇನ್ನೂ 3 ಲ್ಯಾಂಗ್ವೇಜಸ್ ಕಲಿಸ್ಲಿಕ್ಕೆ ಟ್ರೈ ಮಾಡಿ, 100% ಕಲಿತಾನೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ಈ ಬುಕ್ಸ್ ಎಲ್ಲ ಯೂಸ್ ಮಾಡಿರೋ ಇಂಪ್ಯಾಕ್ಟ್ ಏನಾದರೂ ಅವನ ಮೇಲೆ ಇರ್ಬೋದು ಅನ್ಸುತ್ತೆ ನನಗೆ. ಸೊ ಅದಾದಮೇಲೆ ನಾನು ಟಚ್ ಆ್ಯಂಡ್ ಫೀಲ್ ನಂಬರ್ ಬುಕ್ನ ಪರ್ಚೇಸ್ ಮಾಡಿದೆ. ಇದರಲ್ಲಿ 1 to 10 ನಂಬರ್ ಇದೆ. 4-5 ಮಂತ್ಸ್ ಬೇಬಿ ಮ್ಯಾಥ್ಸು ನಂಬರ್ಸ್ ಕಲಿಬೇಕಂತೇನಿಲ್ಲ. ಇದರಲ್ಲಿ ಟಚ್ ಆ್ಯಂಡ್ ಫೀಲ್ ಆ್ಯಕ್ಟಿವಿಟಿ ಇದೆ. ಜಸ್ಟ್ ನಂಬರ್ ರೆಕಗ್ನೈಸಿಂಗ್ ಆಗಬೇಕು ಮತ್ತು
ಟಚ್ ಆ್ಯಂಡ್ ಫೀಲ್ ಆ್ಯಕ್ಟಿವಿಟಿ ಫನ್ ಆಗಿರಬೇಕು ಅಂತ ಮಾತ್ರ ಈ ನಂಬರ್ ಬುಕ್ನ ನಾನು ಪರ್ಚೇಸ್ ಮಾಡಿರೋದು. ಈ ಬುಕ್ಸ್ ಎಲ್ಲ ಬೇಬೀಸಿಗೆ ಕಿಡ್ಸಿಗೆ ತುಂಬಾ ಸೇಫ್. ಯಾಕಂದರೆ ಹಾರ್ಡ್ ಬೋರ್ಡಿಂದ ಮಾಡಿರ್ತಾರೆ, ಎಷ್ಟು ಸರಿ ಎಸೆದ್ರೇನು ಎಷ್ಟು ಸರಿ ಬಿದ್ರೇನು ಏನು ಮುರಿಯೋದೇ. ಸೊ ನೆಕ್ಸ್ಟ್ ನಾನು ತೋರಿಸ್ತಿರೋ ಬುಕ್ ತುಂಬಾ ಇಂಪಾರ್ಟೆಂಟ್ ಬುಕ್ ಆಗಿದೆ. ಲಿಟ್ರಲಿ ಈ ಬುಕ್ ತುಂಬಾ ಇಂಪ್ಯಾಕ್ಟ್ ಕೊಟ್ಟಿದೆ ಅವನ ಮೈಂಡಿಗೆ. ಬಾಯ್ಸ್ ಪಾಟಿ ಟೈಮ್ ಬುಕ್ ಅಂತ ಹೇಳ್ಬಿಟ್ಟು 4.5 ಮಂತ್ಸ್ ಇದ್ದಾಗ ನಾನು ಈ ಬುಕ್ ಪಾಪುಗೆ ಸ್ಟಾರ್ಟ್ ಮಾಡಿದ್ದು. ಈ ಬುಕ್ ನೋಡಿದ ತಕ್ಷಣವೇ ತುಂಬ ಸರ್ಪ್ರೈಸಿಂಗ್ ಆಗಿತ್ತು ನನಗೂ ಕೂಡ. ಈ ಥರನೂ ಬುಕ್ ಸಿಗುತ್ತಾ ಮಕ್ಕಳಿಗೆ ಅಂಥೇಳಿ ನಾನು ಶಾಕ್ ಆಗಿದ್ದೆ. ಬಟ್ ಏನೇ ಆಗಲಿ ಈ ಬುಕ್ ಮಸ್ಟ್ ಬೈ ಅಂತ ಹೇಳ್ತೀನಿ ನಾನು. ಯಾಕಂದರೆ ಮಕ್ಕಳಿಗೆ ಪಾಟಿ ಟ್ರೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಟಾಸ್ಕ್ ಆಗೋಗುತ್ತೆ ಎಲ್ಲ ಪೇರೆಂಟ್ಸಿಗೆ ಕೂಡ. ಸೊ ಈ ಒಂದು ಬುಕ್ ಮುಖಾಂತರ ನಾವು ಮಕ್ಕಳಿಗೆ ಪಾಟಿ ಟ್ರೈನ್ ಆರಾಮಾಗಿ ಕಲಿಸ್ಬೋದು. ಅವ್ನಿಗೆ ಅರ್ಥ ಆಗುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಬಟ್ ಅಲ್ಲಿರೋ ಎಲ್ಲ ಸೆಂಟೆನ್ಸಸ್ಸು ಫಿಗರ್ನ ತೋರಿಸಿ ನಾನು ಕಂಟಿನ್ಯೂಸ್ ಆಗಿ ಅವ್ನಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಸೊ ಇದೆಲ್ಲ ಅವನ ಮೇಲೆ ನಿಜವಾಗ್ಲೂ ವರ್ಕ್ ಆಗಿದೆ. ಸೊ ಇದೆಲ್ಲ ಇಂಪ್ಯಾಕ್ಟ್ ಅವನ ಮೇಲೆ ಬಿದ್ದಿರೋದು ನನಗೆ 8ರಿಂದ 9 ಮಂತ್ಸಲ್ಲೇ ಗೊತ್ತಾಗೋಯ್ತು. ಯಾಕಂದರೆ ಟಾಯ್ಲೆಟ್ ಮಾಡಿದ ತಕ್ಷಣ ಈ ಥರ ತೋರಿಸ್ತಿದ್ದ ನನಗೆ. ಗರ್ಲ್ ಬೇಬಿ ಇದ್ದರೆ ಗರ್ಲ್ ಪಾಟಿ ಟ್ರೈನ್ ಮತ್ತು ಬಾಯ್ ಬೇಬಿ ಇದ್ದರೆ ಬಾಯ್ ಪಾಟಿ ಟ್ರೈನ್ ಬುಕ್ಕು ಎಲ್ಲ ಪೇರೆಂಟ್ಸು ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಹೇಳ್ತೀನಿ ನಾನು ಈ ಬುಕ್ನ. ಎಲ್ಲ ಪೇರೆಂಟ್ಸ್ ಕೂಡ ಅಟ್ಲೀಸ್ಟ್ 1 ಪಾಟಿ ಟ್ರೈನಿಂಗ್ ಬುಕ್ನ ಪರ್ಚೇಸ್ ಮಾಡಲೇಬೇಕು ಅನಿಸುತ್ತೆ. ನನ್ನ ಹತ್ರ ಒಂದಲ್ಲ 2 ಪಾಟಿ ಟ್ರೈನ್ ಬುಕ್ ಇದೆ. ಇನ್ನೊಂದು ಬುಕ್ ಬಂದು ನೋ ಮೋರ್ ಡೈಪರ್ ಆರ್ ಡೈಪರ್ ಫ್ರೀ ಬುಕ್ ಅಂತ. ಈ ಬುಕ್ಕಲ್ಲಿ ತುಂಬ ಒಳ್ಳೆಯ ಸ್ಟೋರಿ ಇದೆ. ಆ ಸ್ಟೋರಿನ ನಾನು ಕಂಟಿನ್ಯೂಸ್ ಆಗಿ ಓದ್ತೀನಿ, ಬಟ್ ಅಲ್ಲಿ ಪಾಪು ಹೆಸರನ್ನ ಹೇಳಿ ಆ ಸ್ಟೋರಿನ ಓದ್ತೀನಿ. ಸೊ ಆ ಸ್ಟೋರಿಯಲ್ಲಿ ಅಪ್ಪ ಮತ್ತು ಮಗನ ಮಧ್ಯದಲ್ಲಿ ಕಾನ್ವರ್ಸೇಷನ್ ನಡೆಯುತ್ತೆ. ಆ ಕಾನ್ವರ್ಸೇಷನ್ ಥ್ರೂ ಔಟ್ ಬೇಬಿ ಹೆಸರನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಬುಕ್ಕಲ್ಲಿ. ಬಟ್ ಅದನ್ನು ನಾನು ತೆಗೆದುಬಿಟ್ಟು ಪಾಪು ಹೆಸರನ್ನ ಹೇಳಿ ಆ ಸ್ಟೋರಿನ ಓದ್ತೀನಿ. ಅದೆಲ್ಲ ಅವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅರ್ಥ ಮಾಡ್ಕೋತಾರೆ. ಆ ಫಿಗರ್ಸ್ನೆಲ್ಲ ನೋಡಿ 100% ಅದೆಲ್ಲ ವರ್ಕ್ ಆಗುತ್ತೆ ಅನಿಸುತ್ತೆ ನನಗೆ. ಏನೋ ಒಂಥರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪಾಟಿ ಬುಕ್ಸ್ ಎಲ್ಲ, ಮಕ್ಕಳಿಗೆ ತುಂಬ ಇಂಪ್ಯಾಕ್ಟ್ ಕೊಡುತ್ತೆ. ಈ ಪಾಟಿ ಟ್ರೈನಿಂಗ್ ಬುಕ್ಸ್ ಎಲ್ಲನೂ ಟಚ್ ಆ್ಯಂಡ್ ಫೀಲ್ ಬುಕ್ಸ್ ಜೊತೆನೇ ಸ್ಟಾರ್ಟ್ ಮಾಡಿದ್ದು ನಾನು. ಅಟ್ ದ ಸೇಮ್ ಟೈಮ್ಸ್ ಅವರು ಟಾಯ್ಸ್ ಜೊತೆನೂ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಟಾಯ್ಸ್ ಅಂದರೆ ಎಲ್ಲ ಥರದ ಟಾಯ್ಸ್ನ ನೀವು ಮಕ್ಕಳಿಗೆ ಯೂಸ್ ಮಾಡ್ತೀರಾ. ಸೊ ಟಾಯ್ ಬುಕ್ ಅಂತ ಒಂದು ಇಂಟ್ರಡ್ಯೂಸ್ ಮಾಡಿದ್ದೆ. ಸೊ ಅವನ ಹತ್ರ ಇರೋ ಟಾಯ್ಸ್ ಎಲ್ಲನೂ ಆಟ ಆಡಿದಾಗ ನಾನು ಆ ಟಾಯ್ಸ್ನ ಬುಕ್ಕಲ್ಲಿ ತೋರಿಸಿ ಅವನಿಗೆ ಆ ಟಾಯ್ನ ತೋರಿಸ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಅವನ ಹತ್ರ ಸ್ಟ್ಯಾಕಿಂಗ್ ರಿಂಗ್ಸ್ ಇತ್ತು. ಸೊ ಅದನ್ನು ನಾನು ಆ ಟಾಯ್ನ ತೋರಿಸ್ಬಿಟ್ಟು ಬುಕ್ಕಲ್ಲಿರೋ ಆ ರಿಂಗ್ಸ್ನ ತೋರಿಸ್ತಾ ಇದ್ದೆ. ಸೊ ಅದನ್ನು ಮೋಸ್ಟ್ಲಿ ರೆಕಗ್ನೈಸ್ ಮಾಡ್ತಿದ್ದ. ಸೊ ಮತ್ತು ನೆಕ್ಸ್ಟ್ ದಿನ ಬುಕ್ ಓಪನ್ ಮಾಡಿ ಸ್ಟ್ಯಾಕಿಂಗ್ ರಿಂಗ್ಸ್ ಎಲ್ಲಿದೆ ಅಂತ ಹೇಳಿದಾಗ ಕರೆಕ್ಟ್ ಅದ್ರ ಮೇಲೆ ಫಿಂಗರ್ನ ಇಡ್ತಾ ಇದ್ದ. ಸೊ ಅವನ ಹತ್ರ ಟೆಡಿ ಬಿಯರ್ ಕೂಡ ಇತ್ತು ಮತ್ತು ರ್ಯಾಟೆಲ್ ಕೂಡ ಇತ್ತು. ಅದನ್ನೆಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದಾಗ ಯಾವಾಗಾದರೂ ಬುಕ್ ಓಪನ್ ಮಾಡಿ ತೋರಿಸಿದಾಗ ರ್ಯಾಟೆಲ್ಸು ಮತ್ತು ಬುಕ್ಸು ಟೆಡಿ ಬಿಯರು ಕರೆಕ್ಟಾಗಿ ತೋರಿಸ್ತಾ ಇದ್ದ. ಸೊ ಅದೆಲ್ಲ ಕ್ಲಿಪ್ಪಿಂಗ್ಸು ನಾನು ತೊಗೊಂಡಿಟ್ಟಿದ್ದೆ. ಅದೆಲ್ಲ ಈ ವಿಡಿಯೋಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಈ ಬುಕ್ ತುಂಬಾ ಹಾರ್ಡ್ ಇದೆ ಮತ್ತು ವಿತ್ ಕವರ್ ಕೂಡ ಬಂದಿದೆ. ಅದೇ ಥರ ಬುಕ್ ಮಾಡ್ಕೊಂಡಿದ್ದೆ ನಾನು ವಿತ್ ಕವರು. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು, ಬಟ್ ಪರವಾಗಿಲ್ಲ, ಬುಕ್ಕು ಸೇಫ್ ಆಗಿರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಬೆಳೀತಾ ಬುಕ್ಸ್ ಜೊತೆ ತುಂಬಾ ಆಟ ಆಡ್ಲಿಕ್ಕೆ ಟ್ರೈ ಮಾಡಿದೆ. ಸೊ ಹಾಗಂತ ನಾನು ಈ ಕ್ಲಾತ್ ಬುಕ್ನ ಪ್ರಿಫರ್ ಮಾಡಿದೆ. ನನ್ನ ಹತ್ರ 3 ಕ್ಲಾತ್ ಬುಕ್ ಇದೆ, ಅದು ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ ಇದು ಪುಟಾಣಿ ಲಿಟಲ್ ಐನ್ಸ್ಟೈನ್ ಅಂತ ಕ್ಲಾತ್ ಬುಕ್ಕು. ಇದರಲ್ಲಿ ಚಿಕ್ಕದಾಗಿ 2 to 3 ಆ್ಯನಿಮಲ್ಸ್ನ ಅಷ್ಟೇ ತೋರಿಸಿ ಮತ್ತು ಅದನ್ನು ಡಿಫ್ರೆಂಟಾಗಿ ಹೇಗೆ ಸ್ಪೆಲ್ ಮಾಡಬೇಕು ಅಂತಲೂ ಕೊಟ್ಟಿದ್ದಾರೆ ಅದರಲ್ಲಿ. ಸೊ ನಾನು ರಿಪೀಟೆಡ್ಲಿ ಅದನ್ನು ತೋರಿಸಿ ಹೇಳ್ಕೊಡ್ತಾ ಇದ್ದೆ. ನಾನು ರಿಪೀಟೆಡ್ಲಿ ಅದನ್ನು ಅವನಿಗೆ ತೋರಿಸಿ ಸ್ಪೆಲ್ ಮಾಡ್ತಾ ಇದ್ದೆ. ಸೊ ಯಾವಾಗಲೂ ಕ್ವೆಶನ್ ಕೇಳಿದಾಗ ಅವನು ನಿಜವಾಗ್ಲೂ ಆನ್ಸರ್ ಮಾಡ್ತಿದ್ದ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಆ್ಯಡ್ ಮಾಡ್ತೀನಿ ನೋಡಿ. ಸೊ ಈ ಬುಕ್ಕು ಅಷ್ಟೇನು ಈ ಲೆವೆಲಲ್ಲಿ ಯೂಸ್ ಆಗಲಿಲ್ಲ. ಮೋಸ್ಟ್ಲಿ ಮುಂದೆ ಬರ್ತಾ ಅವ್ನಿಗೆ ಯೂಸ್ ಆಗ್ಬೋದೇನೋ. ಇದರಲ್ಲಿ ಲಯನ್ ಲಾಸ್ಟ್ ಹಿಸ್ ಟೇಲ್ ಅಂತ ಸ್ಟೋರಿ ಇದೆ. ಸೊ ಅದರಲ್ಲಿ ಆ್ಯನಿಮಲ್ ಟೇಲ್ಸ್ನ ಕೊಟ್ಟು ಒಂದು ಚಿಕ್ಕ ಸ್ಟೋರಿನ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಬಟ್ ಅವ್ನಿಗೇನು ಅರ್ಥ ಆಗಲ್ಲ ಅನಿಸುತ್ತೆ ನನಗೆ. ಸೊ ಅಷ್ಟಾಗಿ ಈ ಬುಕ್ ನಾನು ಯೂಸ್ ಮಾಡಿಲ್ಲ ಅವನಿಗೆ. ಸೊ ಬಟ್ ಸ್ಟಿಲ್ ಇಟ್ಸ್ ರಿಯಲಿ ಗುಡ್. ಮೋಸ್ಟ್ಲಿ ಆಫ್ಟರ್ 1 year ಖಂಡಿತ ಯೂಸ್ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಬುಕ್ ಅವನಿಗೆ. ಈ ಬುಕ್ಸ್ ಎಲ್ಲ ನಾನು ತುಂಬ ವಾಶ್ ಮಾಡಿದ್ದೀನಿ, ಏನೂ ಆಗಲ್ಲ. ಸಾಕಷ್ಟು ಸರಿ ವಾಶ್ ಮಾಡಿದ್ದೀನಿ, ತುಂಬ ಕ್ಲೀನ್ ಆಗುತ್ತೆ ವಾಶ್ ಮಾಡಿದಾಗೆಲ್ಲ. ಸೊ ಇದೆಲ್ಲ ವಾಷೆಬಲ್ ಬುಕ್ಸು, ಅದು ಒಂದು ತುಂಬ ಅಡ್ವಾಂಟೇಜು. ಓಕೆ, ಸೊ ನೆಕ್ಸ್ಟ್ ಬುಕ್ ಬಂದು ಫಾರ್ಮ್ ಅನಿಮಲ್ಸ್ ಅಂತ ಬುಕ್ನ ಆರ್ಡರ್ ಮಾಡಿದ್ದೆ, ಬಟ್ ಅದು ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಕಳಿಸ್ಕೊಟ್ಬಿಟ್ರು. ಸೊ ಏನು ತೊಂದರೆ ಇಲ್ಲ, ಅವ್ರಿಗೇನು ಅರ್ಥ ಆಗಲ್ಲಲ್ಲ. ನಾನು ನಮ್ಮ ಭಾಷೆಯಲ್ಲಿ ಫಾರ್ಮ್ ಅನಿಮಲ್ಸು ಮತ್ತು ಅದ್ರ ಟೇಲೆಲ್ಲ ಮುಟ್ಟಿದ್ರೆ ಹೇಗಿರುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಬಟ್ ಒನ್ ಫ್ಯಾಕ್ಟ್ನ ಹೇಳ್ತೀನಿ ಕೇಳಿ. ಬೇಬೀಸ್ ಯಾವಾಗ ಮೂಮೆಂಟ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆಗ ಈ ಬುಕ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು, ತೋರಿಸ್ಬೇಕು ಅನ್ನೋ ದೊಡ್ಡ
ಚಾಲೆಂಜಿಂಗ್ ಆಗಿಬಿಡುತ್ತೆ, ಫೋಕಸ್ ಕೂಡ ಮಾಡಲ್ಲ, ಅದನ್ನ ನೋಡೋದು ಸಹ ಇಲ್ಲ. ಸೊ ಆಗ ಅನಿಸುತ್ತೆ ಬುಕ್ಕೆಲ್ಲ ಇಂಟ್ರಡ್ಯೂಸ್ ಮಾಡೋದು ವೇಸ್ಟ್ ಆಫ್ ಮನಿ, ಎಲ್ಲ ವೇಸ್ಟ್ ಅಂತ ಅನಿಸುತ್ತೆ. ಸೊ ಹಾಗೇನು ಮಾಡ್ತಾರೆ, ತುಂಬ ಪೇರೆಂಟ್ಸು ಗಿವ್ ಅಪ್ ಮಾಡ್ತಾರೆ. ಸೊ ಆಗ ಬರುತ್ತೆ ಟರ್ನಿಂಗ್ ಪಾಯಿಂಟ್. ಆ ಫೇಸಲ್ಲಿ ಮಕ್ಕಳೆಲ್ಲ ಮೂಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಂಬೆಗಾಲು ಹೋಗೋದಾಗಲಿ, ನಡೆಯೋದಾಗಲಿ, ಈ ಥರ ಎಲ್ಲ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಟಿವಿಟೀಸ್ ಬುಕ್ನ ಇಂಟ್ರಡ್ಯೂಸ್ ಮಾಡಬೇಕು. ಆಗ ನಾನು ಇಂಟ್ರಡ್ಯೂಸ್ ಮಾಡಿದ್ದು ಲಿಫ್ಟ್ ದಿ ಫ್ಲ್ಯಾಪ್ ಅಂತ ಆ್ಯಕ್ಟಿವಿಟಿ ಬುಕ್ಕು. ಅಟ್ ಪ್ರೆಸೆಂಟ್ ಈಗಲೂ ಕೂಡ ಅವನಿಗೆ ಈ ಬುಕ್ ಅಂದರೆ ತುಂಬಾ ಫೇವ್ರೆಟ್. ಬಟ್ ನಾನು ಇಂಟ್ರಡ್ಯೂಸ್ ಮಾಡಿದಾಗ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ. ಈ ಬುಕ್ಕು ನಿಜವಾಗ್ಲೂ ವರ್ತ್ ಅಂತ ಅನಿಸುತ್ತೆ. ಮಸ್ಟ್ ಬೈ ಬುಕ್ಕಲ್ಲಿ ಈ ಬುಕ್ನ ನಾನು ಮೆನ್ಷನ್ ಮಾಡ್ತೀನಿ. ಬೇಬೀಸಿಗೆ ಬುಕ್ ಇಂಟ್ರಡ್ಯೂಸ್ ಮಾಡೋದಂದರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಬುಕ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಲ್ಲ. ಬೆಳಿಗ್ಗೆ 1 hour ಇಲ್ಲ ಈವ್ನಿಂಗ್ 1 hour ಅಷ್ಟು ಮಾತ್ರನೇ ಬುಕ್ನ ತೋರಿಸ್ಬೇಕು ಅವ್ರಿಗೆ. ಆ್ಯಕ್ಟಿವಿಟಿ ಬುಕ್ಕಲ್ಲಿ ಕೂಡ ನನ್ನ ಹತ್ರ 2 ಬುಕ್ ಇದೆ. ಅದ್ಯಾವುದಂದರೆ ಫಿಂಗರ್ ವಾರ್ಮ್ ಅಂತ. ಈ ಆ್ಯಕ್ಟಿವಿಟಿ ಬುಕ್ ವೆರಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿರೋದು. ಫಿಂಗರ್ ವಾರ್ಮ್ ಅಂತ ಫಿಂಗರ್ಸಿಗೆಲ್ಲ ಇಮೋಜಸ್ನ ಡ್ರಾ ಮಾಡಿಕೊಂಡು ಆ ಸ್ಟೋರಿನ ಹೇಳ್ತಾ ಇದ್ದೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತು ತುಂಬ ಫನ್ ಆಗಿರ್ತಿತ್ತು ಅದನ್ನೆಲ್ಲ ಆ ಥರ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದಾಗ. ಬಟ್ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಆಪ್ಷನ್ ಈ ಆ್ಯಕ್ಟಿವಿಟಿ ಬುಕ್ಕು. ಅವನಿಗೆಲ್ಲಿ ಮೊಬೈಲಿಗೆ, ಟಿ ವಿಗೆ ಎಲ್ಲ ಅಡಿಕ್ಟ್ ಆಗಿಬಿಡ್ತಾನೇನೋ ಅಂತ ಒಂದು ಭಯದಲ್ಲಿ ನಾನು ಇದೆಲ್ಲ ಸರ್ಚ್ ಮಾಡಿ ಎಲ್ಲ ತರಿಸಿ ಅವ್ನಿಗೆ ಇಂಟ್ರಡ್ಯೂಸ್ ಮಾಡಿದ್ದು. ಮುಂಚೆಯಿಂದನೂ ನಾವೇ ಸುಮ್ಮನೆ ಆಗಬೇಕು ಅಂತ ಮೊಬೈಲ್ ಕೊಟ್ಟಾಗ ಅವ್ರದ್ದೇನೂ ತಪ್ಪಿಲ್ಲ ಮೊಬೈಲ್ ಕೇಳಲಿಕ್ಕೆ. ಅವರು ಅತ್ತಾಗ ಇಲ್ಲ ಬೋರ್ ಆದಾಗ ಈ ಥರ ಎಲ್ಲ ಬುಕ್ಸ್ನ ಇಂಟ್ರಡ್ಯೂಸ್ ಮಾಡಿದರೆ ಅವ್ರಿಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಂಗೇಜ್ಡ್ ಆಗಿರ್ತಾರೆ. ಆಬ್ವಿಯಸ್ಲಿ ಮೊಬೈಲ್ ಕೇಳೋದೇ ಇಲ್ಲ. ಸೊ ಇದು ನನ್ನ ಹತ್ರ ಇರೋ ಆ್ಯಕ್ಟಿವಿಟಿ ಬುಕ್ಕು. ಮಿಸ್ ಆ್ಯಂಡ್ ಮ್ಯಾಚ್ ಬುಕ್ ಅಂತ ಹೇಳಿಬಿಟ್ಟು ಫಿಗರ್ಸ್ನ ಮ್ಯಾಚ್ ಮಾಡೋದು. ಈ ಥರ 3 ಪಾರ್ಟ್ಸಲ್ಲಿ ಓಪನ್ ಆಗುತ್ತೆ ಬುಕ್ನ ಪೇಜಸ್ನ ಓಪನ್ ಮಾಡಿ ಪಿಕ್ಚರ್ಸ್ನ ಮ್ಯಾಚ್ ಮಾಡಬೇಕು. ಸ್ಟಾರ್ಟಿಂಗ್ ಅವ್ರಿಗೆ ಏನೂ ಗೊತ್ತಾಗಲ್ಲ ಆ್ಯಕ್ಚುಲಿ, ಸುಮ್ಮನೆ ಓಪನ್ ಮಾಡ್ತವೆ. ಬಟ್ ನಾವು ಮ್ಯಾಚ್ ಮಾಡಿ ತೋರಿಸಿದಾಗ ಅವ್ರಿಗೂ ಒಂದು ಐಡಿಯಾ ಬರುತ್ತೆ, ಈ ಥರ ಮ್ಯಾಚ್ ಮಾಡಬೇಕು ಅಂತ. ಸೊ ಆಗ ಅವ್ರು ಓಪನ್ ಮಾಡಿ ಮ್ಯಾಚ್ ಮಾಡಿ ನಮಗೆ ತೋರಿಸ್ತಾರೆ. ಆಫ್ಟರ್ ಆಲ್ ಬೇಬೀಸ್ ಮ್ಯಾಚ್ ಮಾಡಲೇಬೇಕು ಅಂತ ಏನಿಲ್ಲ, ಜಸ್ಟ್ ಪಿಕ್ಚರ್ ರಿಕಗ್ನೈಸಿಂಗು ಓಪನ್ ಕ್ಲೋಸ್ ಮಾಡಿದರೆ ಸಾಕು. ಅದೇನೋ ಅವ್ರಿಗೊಂಥರ ಖುಷಿ ಕೊಡುತ್ತೆ ಓಪನ್ ಮಾಡಿ ಅದನ್ನೆಲ್ಲ ನೋಡಿದಾಗ. ಅಷ್ಟು ಖುಷಿ ಆದರೆ ಸಾಕಲ್ವಾ. ಸೊ ನೆಕ್ಸ್ಟ್ ನೀವು ನೋಡ್ತಿರೋದು ಇನ್ ಆ್ಯಂಡ್ ಔಟ್ ನಂಬರ್ ಬುಕ್ ಅಂತ. ಸೊ ಇದರಲ್ಲಿ ಕೌಂಟಿಂಗ್ನ ಈಸಿಯಾಗಿ ಕಲಿಬೋದು. ಈ ಬುಕ್ ಅರೌಂಡ್ 1 year ಇಂಟ್ರಡ್ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಈ ಬುಕ್ಕಲ್ಲಿ 1 to 5 ನಂಬರ್ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಬುಕ್ ಕೂಡ. ನಾನು ಈ ಬುಕ್ಕು 1 year ಇಂಟ್ರಡ್ಯೂಸ್ ಮಾಡಿರೋದು. ಸೊ ಅದಾದಮೇಲೆ 1 year ಲುಕ್ ಹೂಸ್ ಹೈಡಿಂಗ್ ಅಂತ ಹೇಳಿ ಬುಕ್ನ ಇಂಟ್ರಡ್ಯೂಸ್ ಮಾಡಿದೆ. ಸೊ ಲೈಕ್ ಕ್ವೆಶ್ನಿಂಗ್ ಇರುತ್ತೆ ಮತ್ತು ಅದನ್ನು ಸ್ಲೈಡ್ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡಿರೋ ಅನಿಮಲ್ ಹೊರಗೆ ಬರುತ್ತೆ. ಸೊ ಅದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಕ್ಕಳಿಗೆ. ನನ್ನ ಬೇಬಿ ಈಗ 15 months ಇದೆ. ಅಟ್ ಪ್ರೆಸೆಂಟ್ ಈ ಎಲ್ಲ ಬುಕ್ಸ್ ತೋರಿಸ್ತಿದ್ದೀನಲ್ಲ, ಇದೇ ಅವ್ನು ಯೂಸ್ ಮಾಡ್ತಿರೋ ಬುಕ್ಸ್ ಎಲ್ಲ. ಬಟ್ ಅವ್ರಿಗೇನೂ ಅರ್ಥ ಆಗಲ್ಲ. ಅವ್ರ ಜೊತೆ ನಾವು ಕೂತ್ಕೊಂಡು ಅದನ್ನೆಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಆಗಲೇ ಅವರು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ತಾರೆ. ಸೊ ಮುಂಚೆ ಎಲ್ಲ ಬೇಬಿ ಚಿಕ್ಕೋನಿದ್ದಾಗ ಮಾರ್ನಿಂಗ್ 1 hour ಇಲ್ಲಾಂದರೆ ಈವ್ನಿಂಗ್ 1 hour ಡಿಫ್ರೆಂಟ್ ಬುಕ್ನ ಯೂಸ್ ಮಾಡ್ತಾ ಇದ್ದೆ. ಸೊ ಈಗ ಟೈಮಿಂಗ್ ತುಂಬಾ ಚೇಂಜಸ್ ಆಗಿದೆ. ಯಾಕಂದರೆ ಮಾರ್ನಿಂಗು ಈವ್ನಿಂಗು ವಾಕ್ಗೆ ಅವನು ಹೊರಗಡೆ ಹೋಗ್ತಾನೆ. ಸೊ ಆದ್ದರಿಂದ ಆಫ್ಟರ್ನೂನು 1/2 hour ಮಾತ್ರ ಬುಕ್ನ ತೋರಿಸೋದು. ಸೊ ಈ ಬುಕ್ ಸೆಟ್ನ ಕೂಡ ಆರ್ಡರ್ ಮಾಡಿದ್ದೆ. ಕಲರ್ಸು, ನಂಬರ್ಸು, ವೈಲ್ಡ್ ಅನಿಮಲ್ಸು, ಈ ಬುಕ್ಸ್ ಎಲ್ಲ ಅವನಿಗೆ ಸಿಗೋ ಹಾಗೆ ಇಡ್ತೀನಿ ನಾನು. ಯಾಕಂದರೆ ಯಾವಾಗ ಬೇಕಾವಾಗ ತೆಕ್ಕೊಂಡು ನೋಡಬೇಕು ಅಂತ. ಎಷ್ಟು ಯೂಸ್ ಮಾಡಿದ್ದಾನಂದರೆ ಅದೆಲ್ಲ ಫ್ರಂಟ್ ಪೇಜ್ ಕಿತ್ತೋಗ್ಬಿಟ್ಟಿದೆ. ಅದಲ್ಲದೆ ಪಾಪಪ್ ಬುಕ್ ಕೂಡ ಇದೆ. ಇದನ್ನು ನಾನು ಅವ್ನು ಕೊಡಲ್ಲ. ಯಾವಾಗ ಅಳ್ತಾನಲ್ಲ, ಹಠ ಮಾಡ್ತಾನಲ್ಲ, ಆಗ ಮಾತ್ರ ಈ ಬುಕ್ನ ನಾನು ತೋರಿಸೋದು ಅವನಿಗೆ. ಅಷ್ಟಲ್ಲದೆ 1 ಶೇಪ್ ಬುಕ್ನ ಕೂಡ ಪರ್ಚೇಸ್ ಮಾಡಿದ್ದೆ, ಟ್ರಕ್ ಬುಕ್ ಅಂತ. ಈ ಥರ ಸುಮಾರು ಆಪ್ಷನ್ಸ್ಗಳು ಸಿಗುತ್ತೆ. ಬಟ್ ಈ ಬುಕ್ ನನಗೆ ಇಷ್ಟ ಆಯಿತು ಅಂತ ನಾನು ಪರ್ಚೇಸ್ ಮಾಡಿದ್ದು. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಈ ಬುಕ್ ಕೂಡ. ಈ ಬುಕ್ಕೆಲ್ಲ ಹಠ ಮಾಡಿದಾಗ ಅಳ್ತಿರುವಾಗ ಮಾತ್ರ ಕೊಡ್ತೀನಿ ನಾನು. ಸೊ ಅಷ್ಟೆಲ್ಲ ಆದಮೇಲೆ ರೀಸೆಂಟ್ಲಿ ನಾನು ಮೈ ಫಸ್ಟ್ ವರ್ಡ್ ಆ್ಯಕ್ಷನ್ ವರ್ಡ್ಸ್ ಬುಕ್ನ ಪರ್ಚೇಸ್ ಮಾಡಿದೆ. ಮತ್ತು ಗುಡ್ ಹ್ಯಾಬಿಟ್ಸ್ ಸ್ಟೋರಿ ಬುಕ್ಸ್ ಅಂತ ಸೆಪ್ರೇಟಾಗಿ ಸಿಗುತ್ತೆ. ಅಂದರೆ ಗುಡ್ ಹ್ಯಾಬಿಟ್ಸ್ ಎಲ್ಲ ಒಂಥರ ಸ್ಟೋರಿ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ ಬುಕ್ಕಲ್ಲಿ. ಈ ಬುಕ್ಸ್ ಎಲ್ಲ ನಾನು ಅವ್ನ ಕೈಗೆ ಕೊಡಲ್ಲ. ಅವ್ನು ತುಂಬ ಹೈಪರ್ ಆ್ಯಕ್ಟಿವ್ ಇದ್ದಾನೆ. ಆಡ್ತಿರ್ಬೇಕಾದ್ರೆ ಒಂದು ಕಾರ್ನರಲ್ಲಿ ಕೂತು ಸುಮ್ಮನೆ ಓದ್ತಾ ಇರ್ತೀನಿ. ಅದೆಲ್ಲ ಮೋಸ್ಟ್ಲಿ ಲಿಸ್ನಿಂಗ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ ಅದನ್ನೆಲ್ಲ. ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಕೂಡ ಕಲ್ತಂಗಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆ ಸ್ಟೋರೀಸ್ನ ನಾನು ಓದ್ತಾ ಇರ್ತೀನಿ. ಸೊ ಒಂದು ಮಾತ್ರ ಸೌಂಡ್ ಬುಕ್ ಇದೆ ನನ್ನ ಹತ್ರ. ಬಟನ್ ಕ್ಲಿಕ್ ಮಾಡಿದರೆ ಸೌಂಡ್ ಎಲ್ಲ ಬರುತ್ತೆ. ಇದು ರೈಮ್ ಬುಕ್. ಎಲ್ಲೆಲ್ಲ ವೀಕ್ ಆಗೋಗಿದೆ. ಸೊ ಹಾಗೆ ವರ್ಕ್ ಆಗ್ತಿಲ್ಲ. ಅಟ್ ಪ್ರೆಸೆಂಟ್ ಮೋಸ್ಟ್ ರೀಸೆಂಟಾಗಿ 16-in-1 ಚಾರ್ಟ್ ಪರ್ಚೇಸ್ ಮಾಡಿದೆ ನಾನು. ಇದರಲ್ಲಿ ಕಲರ್ಸು, ಶೇಪ್ಸು, ನಂಬರ್ಸು
ಬಾಡಿ ಪಾರ್ಟ್ಸು, ನ್ಯಾಷನಲ್ ಲೀಡರ್ಸು, ವೈಲ್ಡ್ ಅನಿಮಲ್ಸು, ಫ್ರೂಟ್ಸು ಎಲ್ಲ ಸಾಕಷ್ಟು ಟಾಪಿಕ್ಸ್ನ ಕವರ್ ಮಾಡಿದ್ದಾರೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇದನ್ನು ಚೆಕ್ಔಟ್ ಮಾಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆ ನಿಮಗೆ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬೈ ಬಾಯ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.